ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ. ಸೊ ಆ್ಯಕ್ಚುಲಿ ನಮಗೆ ರಜೆ ಇವತ್ತು, ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ರಜೆ. ಈ ಸ್ಯಾಟರ್ಡೇ ನಾವು ಏನು ಮಾಡ್ಬೋದು? ಏನೂ ಪ್ಲ್ಯಾನ್ಸ್ ಇಲ್ಲ, ಆ್ಯಕ್ಚುಲಿ ಏನೂ ಪ್ಲ್ಯಾನ್ಸ್ ಇಲ್ಲ, ಝೀರೋ ಪ್ಲ್ಯಾನ್ಸ್ ಇರೋದು. ಸೊ ಸ್ಯಾಟರ್ಡೇ ಇದನ್ನು ನಾವು ಯೂಸ್ಫುಲ್ ಆಗಿ ಮಾಡಬೇಕು, ಅಥವಾ ಸ್ಯಾಟರ್ಡೇ ದಿನ ನಾನು ಏನೆಲ್ಲ ಮಾಡಬಹುದು ಅನ್ನೋದನ್ನು, ಅಂದರೆ ಇವತ್ತಿನ ದಿನಚರಿಯಲ್ಲಿ ನಂದು ಏನೆಲ್ಲ ಕೆಲಸಗಳಿರುತ್ತೆ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯೂಶ್ವಲಿ ಏನಪ್ಪ ಅಂತಂದರೆ ಸ್ಯಾಟರ್ಡೇ ನಮಗೆ ವೀಕ್ ಆಫ್ ಇರುತ್ತೆ. ಆ್ಯಂಡ್ ಅಮ್ಮ ಅವರು ದೋಸೆ ಮಾಡ್ತಾಯಿದ್ದಾರೆ. ನಾನು ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಯೂಶ್ವಲಿ ನಾನು 7 ಗಂಟೆಗೆ ಹೇಳ್ತೀನಿ, ಇವತ್ತು ಸ್ವಲ್ಪ 8:30 ಆಯಿತು. ಅಲ್ಲ, ಎದ್ದಿದ್ದು 8 ಗಂಟೆಗೆ ಎತ್ತಿದ್ವಿ. ಒಂದು 8:30 ತನಕ ಮೊಬೈಲ್ ಯೂಸ್ ಮಾಡಿ, ಸೊ ಇವಾಗ ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡಬೇಕು. ದೋಸೆ ಅಮ್ಮನವರು ದೋಸೆ ತರ್ತಾರೆ ಇವಾಗ. ಸೊ ದೋಸೆ ಇಲ್ಲಿ ರೆಡಿ ಆಗ್ತಾ ಉಂಟು. ಸೊ ವೇಟಿಂಗ್ ಫಾರ್ ದೋಸೆ ಕೊರಲಿ. ಫ್ಯಾನ್ ಫ್ಯಾನ್ ಹಾಕಿ ಆಯಿತಾ. ದೋಸೆ ರೆಡಿಯಾಗಿದೆ. ಎಷ್ಟು ಇದು ಏನು ದೋಸೆ ಇದು? ಇದು ಹಳದಿ ದೋಸೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಹಳದಿ ದೋಸೆ ಜೊತೆ ಇದು ಫ್ರೂಟ್ಸ್ ಎಲ್ಲ ಹಾಕಿದಾರಂತೆ. ದೋಸೆಗೆ ಯಾರಾದ್ರು ಫ್ರೂಟ್ಸ್ ಹಾಕ್ತಾರ? ಸೊ ದೋಸೆ ತಿಂದುಬಿಟ್ಟು, ದೋಸೆ ನಮ್ಮ ಮನೆಯಲ್ಲಿ ಯಾವಾಗಲೂ ದೋಸೆನೇ ಖುಷಿ ಆಗುತ್ತೆ. ದೋಸೆ ತಿಂದರೆ ಖುಷಿ ಆಗ್ತದೆ. ಇದು ಯಾಕೆ ಈ ಥರ ಮಂಜಲ್ ಉಂಟು ಅಂತ, ಹಳದಿ ಉಂಟು ಅಂತ ಗೊತ್ತಿಲ್ಲ. ಇದು ತಿಂದಾದಮೇಲೆ ನಾನು ಇವತ್ತು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು. ನಂದು ರೂಮ್ ಸ್ವಲ್ಪ ಕ್ಲೀನಿಂಗ್ ಉಂಟು. ಆಮೇಲೆ ನನ್ನ ರೂಮ್ಗೆ ಕೆಲವೊಂದು ಐಟಮ್ಸ್ ತರಲಿಕ್ಕೆ ಉಂಟು. ಇವತ್ತು ತರ್ತೀನೋ ಗೊತ್ತಿಲ್ಲ, ಬಟ್ ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಸಿ. ಬೈ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು.
ಇನ್ನು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ, ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕುಂಟು. ಸೊ ಸ್ನಾನ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊರಗೆ ಹೋಗಿಬಿಟ್ಟು ಆಮೇಲೆ ನೋಡುವ. ಲೆಟ್ಸ್ ಗೋ. ಸ್ನಾನ ಮಾಡಿ ಆಯಿತು. ಇನ್ನು ಫುಲ್ ಇಲ್ಲಿ ನೋಡಿ, ನನ್ನ ರೂಮ್ ಆಗಿದ್ದು ನೋಡಿ ಹೆಂಗಾಗಿದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಫುಲ್ಲು ಸೆಟ್ ಮಾಡಿಟ್ಟಿದ್ದೆ ನಾನು, ಫುಲ್ಲು ಕ್ಲಿಯರಾಗಿ ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಸೆಟ್ ಮಾಡಿಟ್ಟಿದ್ದೆ. ಬಟ್ ಏನಾಗಿದೆ ಅಂದರೆ ಅಲ್ಲೊಂದು ಆ ಬ್ಯಾಗ್ನ ಕ್ಲೀನ್ ಮಾಡಿ ಮತ್ತು ಇಲ್ಲೊಂದು ಟೇಬಲ್ ಇತ್ತು, ಅದನ್ನು ಎತ್ತಾಕೊಂಡು ಹೋಗಬೇಕಾದ್ರೆ ಆ ಕಡೆ ಇಡಬೇಕಾದ್ರೆ ನಮ್ಮಣ್ಣ ಎಲ್ಲನೂ ಆ ಕಡೆ ಈ ಕಡೆ ಮಾಡಿಟ್ಟಿದ್ದಾನೆ. ಸೊ ಇಲ್ಲಿ ರೂಮ್ಗೆ ಏನಾದರೂ ಒಂದು ಬರೋ ತನಕ ಇದು ಕಷ್ಟವೇ. ಅಂದರೆ ಯಾವುದಾದ್ರೂ ಒಂದು ಕಬೋರ್ಡು ವಾರ್ಡ್ರೂಫ್ ಬರೋ ತನಕ ಈ ಥರ ಮೆಸ್ಸಿಯಾಗಿ ಇರುತ್ತೆ. ಸೊ ಅದನ್ನೊಂದು ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಫಸ್ಟು ಇದನ್ನೆಲ್ಲ ಮಡಚಿಟ್ಟು ನೀಟಾಗಿ ಮಡಚಿಟ್ಟು ಆಮೇಲೆ ಇದು ಒಂದು ಬ್ಯಾಗಲ್ಲಿ ಹಾಕಿ ಅದನ್ನು ಒಂದು ಸೈಡಲ್ಲಿ ಇಟ್ಟು ಇದನ್ನೆಲ್ಲ ಒಂದು ಕಡೆ ನೀಟಾಗಿ ಇಟ್ಟು ಆಮೇಲೆ ಗುಡಿಸಬೇಕು. ಇಲ್ಲಿ ಮತ್ತು ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಲೆಟ್ಸ್ ಗೋ. ಸೊ ಇವಾಗ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಲ್ಲ, ಯಾಕಂತ ಹೇಳಿದರೆ ಇವಾಗ ಏನಾದರೂ ತಂದರೆ ನೋಡಿ ಇಷ್ಟು ಕ್ಲೀನ್ ಮಾಡಿಟ್ಟಿದ್ದೇನೆ. ಬಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಲಿಲ್ಲ. ಒಂದು ಕ್ಲೀನ್ ಮಾಡಬೇಕಿತ್ತು, ನೆಲ ಒರೆಸಬೇಕಿತ್ತು, ಅದೆಲ್ಲ ಎರಡನ್ನೂ ಮಾಡಿದ್ದೀನಿ. ಇವಾಗ ಹೊರಗಡೆ ಹೋಗಿಬಿಟ್ಟು ಇದೆರಡು ಐಟಮ್ ನೋಡಲಿಕ್ಕೆ ಉಂಟು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಥವಾ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನೆಲ್ಲ ನೋಡಲಿಕ್ಕೆ ಉಂಟು. ಅದನ್ನು ನೋಡಿ ಆದಮೇಲೆ ಇವತ್ತು ತರೋದಾದ್ರೆ ಇವತ್ತು ತರ್ತೀನಿ, ಇಲ್ಲ ಅಂದರೆ ನೋಡಬೇಕು ಏನು ಅಂತ. ಸೊ ಇವತ್ತು ನಾನು ವಾರ್ಡ್ರೂಫ್ ತರಲಿಕ್ಕೆ ಹೋಗ್ತಾ ಇದ್ದೀನಿ. ವಾರ್ಡ್ರೂಫ್ ಇಲ್ಲಾಂದರೆ ಟೇಬಲ್, ವಾರ್ಡ್ರೂಫ್ ಆಗಿರ್ಬೋದು. ವಾರ್ಡ್ರೂಫ್ ಗಿಫ್ಟ್ ಕೊಡ್ತಿರೋರು ನಮ್ಮ ಫ್ರೆಂಡ್ಸ್, ಹೊಸ ಮನೆಗೆ ಗಿಫ್ಟ್ ಕೊಡ್ತಿರೋರು. ನಿಮ್ಗೇನು ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡಬೇಕು. ಫಸ್ಟಿಗೆ ಅವರಿಗೆ ಕಾಲ್ ಮಾಡಿಬಿಟ್ಟು ಅವ್ರದ್ದು ಬಜೆಟ್ ಏನು ಅಂತ ಕೇಳಬೇಕು. ಜೀವನ್ ಕೊಲ್ಯ ಹಾಗೂ ಲತೀಶ್ ಬಿಳ್ತಂಗಡಿ ಓಡದ ಕರಿಯ. ಅಣ್ಣ ಓಲರಣ್ಣ ದಾದಂಪಣ್ಣ ದಾದ ಗೊತ್ತುಂಡೆ ಎಂಕ್ಲಿತ್ತ ಯಾನಿತ್ತ ಒಂದು ವಾರ್ಡ್ರೂಫ್ ಇಜ್ಜಿನ ದುಕಾನ ಇರಪ್ಪ ಒಂದಿಲ್ಲ ರಡ್ಡೆಟ್ಟು ಒಂದು ಗೊತ್ತು ಇಜ್ಜಿ ನಿಖಿಲ್ ಒಂಜಿ ಬಜೆಟ್ ಪಂಡ ಇತ್ತು ನಂಗೆ ಏತ್ 1,000 ಅಡ್ತಿತ್ತ 2,000 ಅಡ್ತಿತ್ತ 3,000 ಅಡ್ತಿತ್ತ 4,000 ಅಡ್ತಿತ್ತ 5,000 ಅಡ್ತಿತ್ತ 6,000 ಅಡ್ತಿತ್ತ 5,000 ಸೊ 5,000 ಏನಾರು ಅದೆಲ್ಲ ತೋದು ಕಾಣೋಡದೆ. ಓಕೆ ಓಕೆ ಸರ್ ಎಂಕ್ ಗೊತ್ತು ಜಿತ್ತೆ ಅಮ್ಮ ಬಂದ್ರಿ ಫಸ್ಟ್ ಒಂಜಿ ವಾರ್ಡ್ರೂಫ್ ಕಾಣ ರೂಮ್ 4 ರೂಮುಡು 4 ಎಡ್ಲ ಇಜ್ಜಿ ಎನ್ನ ರೂಮ್ಗೆ ಒಂಜಿ ಡ್ರೆಸ್ ವಾರ್ಡ್ರೂಫ್ ಹೋಡು ಮಿತ್ತ ಒಂಜಿ ವಾರ್ಡ್ರೂಫ್ ಇಲ್ಲ ಕಾಣ ಮಕ್ಕ ಅಲ್ಪಬೋದು. ಓ ಹೋಲು ವೀಕಿಗೆ ಅತ್ತೇನು ಈ ಮೆಟ್ ಹೋಲ್ಸೇಲ್ ದೊಂದಿಗೆ 2 ಡೋರ್ದ ಮಿನಿ ತೂಕ ಅಂದು 3 ಡೋರ್ದ ಬರ್ಚಿ 2 ಡೋರ್ದ ತೂಕ ಏತಾಪುನೊಂದು ತೂಕ ಅಂದು ಅಲ್ಪಬೋದು ಏನು ಕಾಲ ಉಂಟು ಇಂಚ ಏತೈತೆ ಆಪುನದು ಏನಿತ್ತಬೋದು ಅಲ್ಪಬೋದು ಕಾಲ್ ಅಂಪೇನು ಅದೇ ಬೊಕ್ಕಂದು ಈರ್ನ ಕಾಲ್ ವ್ಲಾಗ್ಡ್ ಉಂಡು ವ್ಲಾಗ್ಡ್ ಪಾಡ್ದು ಪಿಲಿತ್ತೆ ಏನ ಒಂಜಿ ಕೈಟ್ ರೆಕಾರ್ಡ್ ಒಂಜಿ ಕೈಟ್ ಮೊಬೈಲ್ ಗಿಫ್ಟ್ದ ಬಗ್ಗೆ ಪನೆಯದು ಇಂಚ
ಎಸ್. ಹಾಂ ಫ್ರೆಂಡ್ಸ್, ಇವರು ಗಿಫ್ಟು ಕೊಟ್ಟಿದ್ದೆಲ್ಲ ಹೇಳಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳ್ತೀನಿ. ಸೊ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಅದು ಹೇಳ್ತೀನಿ ನಾನು. ಅವ್ರು ಬರ್ತಿದ್ದಾರೆ ನೋಡಿ, ಅವ್ರು ಹೇಳ್ಬಾರ್ದು ಅಂತ ಹೇಳ್ತಿದ್ದಾರೆ, ನಾನು ಹಾಕ್ತೇನೆ. ಸೊ ಇವಾಗ ಅಲ್ಲಿನ ಆಯ್ತು ಇಡಿ, ನನಗೆ ಇಲ್ಲಿ ಆಯಿತು ಸರ್. ಸೊ ಇವಾಗ ಅವರು ಹೇಳಿದ್ದಾರೆ, ಒಂದು ಬಜೆಟ್ ಹೇಳಿದ್ದಾರೆ, ಆ ಬಜೆಟಲ್ಲಿ ನಾವು ತರಬೇಕು. ಇಬ್ಬರು ಸೇರಿ ಇನ್ನು ಕೊಡುವಂಥದ್ದು, ಪ್ರೀತಿಯಿಂದ ಕೊಡ್ತಾ ಇರೋದು. ಅಲ್ಲಿಗೆ ಹೋಗಿ ಬಿಟ್ಟು ನೋಡುವ ಯಾವುದೆಲ್ಲ ಬೇಕು ಅಂತ. ಸೊ ಇವಾಗ ವಾರ್ಡ್ರೋಬ್ ಎಲ್ಲ ನೋಡಿ ಆಯಿತು, ಬುಕ್ ಮಾಡಿ ಬಂದಿದ್ದೀವಿ, ಸೋಮವಾರ ಬರುತ್ತಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ 12 ಆಗಿದೆ, ಬೇಗ ಊಟ ಮಾಡಿಬಿಟ್ಟು ಆಮೇಲೆ ನನಗೆ ಒಂದು 5 ಗಂಟೆ ಆಗಬೇಕಾದ್ರೆ ಹೊರಗೆ ಹೋಗ್ಲಿಕ್ಕೆ ಉಂಟು. ಹೊರಗೆ ಅಂದರೆ ಒಂದು ಶೂಟ್ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಸೊ ಇವತ್ತು ಲೆಗ್ ಡೇ ಇರೋದು ನಂದು, ಶನಿವಾರ ಅಲ್ಲ, ಲೆಗ್ ಡೇ ಇರೋದು. ಬಟ್ ಏನಾಗಿದೆ ಅಂದರೆ 4 ಗಂಟೆಗೆ ಓಪನ್ ಆಗೋದು ಜಿಮ್. ಸೊ 4 ಗಂಟೆಗೆ ನನಗೆ ಜಿಮ್ಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡಿ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಲೆಗ್ ಡೇ ಸ್ಕಿಪ್ ಮಾಡಿ ಇವತ್ತು ಬೇಸಿಕ್ ವರ್ಕೌಟನ್ನು, ಹೋಮ್ ವರ್ಕೌಟನ್ನು ಮಾಡ್ತೀನಿ ಮನೆಯಲ್ಲಿ. ಆಮೇಲೆ ಸೋಮವಾರ ಲೆಗ್ ಡೇ ಮಾಡಿಬಿಟ್ಟು, ಲೆಗ್ ಡೇ ಸ್ಕಿಪ್ ಮಾಡಲಿಕ್ಕಿಲ್ಲ, ಅದು ಮಾಡ್ತೇನೆ. ಸೊ ಲೆಟ್ಸ್ ಗೋ. ಸೊ ಫೈನಲಿ 6:30 ಆಗಿದೆ. ನಾನು ಹೇಳಿದ್ನಲ್ಲ ಆವಾಗಲೇ ಇವತ್ತೊಂದು ಇವೆಂಟ್ಗೆ ಹೋಗ್ಲಿಕ್ಕೆ ಉಂಟು ಅಂತ. ಸೊ ನನ್ನ ಜೊತೆ ಇವಾಗ ದೀಕ್ಷಿತ್ ಅವರು ಕೂಡ ಇದ್ದಾರೆ. ಅವರು ನನ್ನ ಪಕ್ಕದ ಸೀಟಲ್ಲಿದ್ದಾರೆ, ನನ್ನ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ನಾವು ವ್ಲಾಗಿಗೆ ಎಂಟ್ರಿ ಮಾಡುವ. ಮತ್ತು ಇವತ್ತು ಅಲ್ಲಿ ಪುತ್ತೂರಿನಲ್ಲಿ ಭಾರಿ ಮಳೆ ಉಂಟಂತೆ. ಸೊ ನೋಡಬೇಕು ಇವತ್ತು ಶೂಟ್ ಕರೆಕ್ಟ್ ಆಗುತ್ತಾ ಅಥವಾ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತಾ ಅಂತ ಗೊತ್ತಿಲ್ಲ. ನಾವಂತೂ ಆಲ್ರೆಡಿ ಲೇಟ್ ಆಗಿದೆ, 7 ಗಂಟೆಗೆ ರೀಚ್ ಆಗ್ಲಿಕ್ಕೆ ಹೇಳಿದ್ದಾರೆ. ಬಟ್ 6:30ಗೆ ರೀಚ್ ಆಗ್ಲಿಕ್ಕೆ ಹೇಳಿದ್ದಾರೆ. ನಾವು 6:30ಗೆ ಇಲ್ಲೇ ಇದ್ದೀವಿ. ಎಲ್ಲಿ ನೋಡಿ, ಇನ್ನು ಬೀಚ್ ರೋಡ್ ರೀಚ್ ಆಗಿಲ್ಲ, ಮಳೆ ಬೇರೆ ಬರ್ತಾ ಇದೆ. ಮಳೆ ನೋಡಿ ಇವಾಗ ಬರ್ಲಿಕ್ಕೆ ಶುರು ಆಯ್ತು. ಸೊ ಹೋಗ್ಬೇಕು. ನಮ್ಮ ಜೊತೆ ದೀಕ್ಷಿತ್ ಅವ್ರಿಗೂ ಕೂಡ ಇದ್ದಾರೆ, ಅವ್ರಿಗೆ ಕೂಡ ಹಾಯ್ ಹೇಳ್ತಾ ಇದ್ದೀನಿ, ಇಲ್ಲೇ ಇದ್ದಾರೆ. ಸೊ ಅವ್ರು ಇವತ್ತು ಏನಿಲ್ಲ, ಇದು ಇದು ಡ್ರೈವರ್ ಆಗಿ ಬನ್ನಿ, 1-2 ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಡ್ರೈವರ್ ಆಗಿ ಹೋಗಿದ್ದೀನಿ. ದೀಕ್ಷಿತ್ ಅವರು 2 ಸಾವಿರ ಕೊಡೋದಂದ್ರೆ ನನಗೆ ಒಂದು ವರ್ಷದ ಇನ್ಕಮ್ ಇದ್ದಾಗೆ. ಏನಂತೀರಾ? ಸೊ ನೋಡುವ ಮಳೆ ಬರುತ್ತಾ ಅಂತ. ಒಂದು ದೀಕ್ಷಿತ್ ಅವರಿಗೆ ಒಂದು ಹಾಯನ್ನು ಹೇಳಿ ನಮ್ಮ ಅಭಿಮಾನಿಗಳಿಗೆ, ನಮ್ಮ ವ್ಯೂವರ್ಸಿಗೆ ಒಂದು ನಿಮ್ಮ ಚಂದದ ಮುಖವನ್ನು ತೋರಿಸಿ. ಸೊ ಹಾಯ್ ಗಾಯ್ಸ್, ನನ್ನ ಹೆಸರು ದೀಕ್ಷಿತ್ ಪೂಜಾರಿ ಅಂತ. ಇನ್ಸ್ಟಾಗ್ರಾಮಲ್ಲಿ ದೀಕ್ಷಿತ್ ಪೂಜಾರಿ ಅಂತ ಸರ್ಚ್ ಮಾಡಿದರೆ ನನ್ನೊಂದು ಚಿಕ್ಕ ಅಕೌಂಟ್ ನಿಮಗೆ ಸಿಗ್ತದೆ. ನಾನೊಬ್ಬ ಇನ್ಸ್ಟಾಗ್ರಾಮಲ್ಲಿ ಸ್ಮಾಲ್ ಕಾಂಟೆಂಟ್ ಕ್ರಿಯೇಟರ್. ಹಾಗೂ ಏನದಾದೆ 600K ಫ್ಯಾಮಿಲಿಗೆ ಬ್ಲಾಕ್ ನೋಡಿ, ಫುಲ್ಲು ಬ್ಲಾಕ್ ಇದೆ ಇವ್ರದ್ದು. ನಾವು ಹೆಂಗೆ ಇವಾಗ ರೀಚ್ ಆಗೋದು? ಅಲ್ಲಿ ಟೋಲ್ ಗೇಟ್ ಅಲ್ಲಿ ಉಂಟು, 6ವರೆಗೆ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡೋದು ಇವಾಗ? ಇಲ್ಲ. ವಿಡಿಯೋಗ್ರಾಫರ್ ಇವ ನೋಡ್ಬೋದು, ಫೋಟೋಗ್ರಾಫರ್ ಇವರು ಅವಾಗಲೇ ಸುಳ್ಳು ಹೇಳಿದ್ದಾರೆ ಅಂತ. ಸೊ ನೋಡುವ, ರೀಚ್ ಆದರೆ ಆಯಿತು ಕರೆಕ್ಟ್ ಟೈಮಿಗೆ. ಮದುವೆ ಗೊತ್ತುಂಟು, ಅಲ್ಲಿ ಪುತ್ತೂರಲ್ಲಿ ಹೆವಿ ಮಳೆ ಅಂತ, ಹಾಗಾಗಿ ನಾವು ಲೇಟ್ ಹೋದ್ರೂ ಕೂಡ ಲೇಟ್ ಆಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಇವರು ಏತು ಕೊಡ್ತಾ ಬ್ರೋ ತೂಲಿ ಈರಲ್ಲಿ ಅಲ್ಪ ಕುಲ್ಲು ಇರಬಲ್ಲಿತ್ತಾನೆ. ಯಾರ ತೀರ್ ಅಲ್ಪ ಕುಲ್ಲು ಇರಬಲ್ಲಿತ್ತಾನೆ. ಸೊ ಆ್ಯಂಬುಲೆನ್ಸು ಹಿಂದೆ ಇದೆ, ನಮಗೆ ತುಂಬ ಹಿಂದೆ ಇದೆ ಬ್ರೋ. ಹೆಂಗೆ ಬಿಡೋದು? ಕ್ಯಾಮರಾದಲ್ಲಿ ಇದಿದೆ, ಫಿಂಗರ್ ಪ್ರಿಂಟ್ ಇದೆ ನೋಡಿ. ಅಲ್ಲಿ ಹಿಂದೆ ಒಂದು ಇದಿದೆ, ಆ್ಯಂಬುಲೆನ್ಸ್ ಇದೆ. ಇಲ್ಲಿ ನಮಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಟೋಲ್ನವರು ಬಿಡುದಿಲ್ಲ ಬಿಡಿ, ಆ್ಯಂಬುಲೆನ್ಸ್ ಟೋಲ್ನವರು ಬಿಡುದಿಲ್ಲ, ಅವರಿಗೆ ಟೋಲು ತಗೊಳ್ಳೇಬೇಕು. ನಮ್ಮ ಕಾರ್ ತೊಗೊಂಡು, ಜರ್ಮನ್ದ ಕಾರ್ ತೊಗೊಂಡು ನಾವು ಈ ಕಡೆ ಹೋಗುವ ಅಲ್ಲ. ಆ್ಯಂಬುಲೆನ್ಸ್ ಅವರಿಗೆ ಮೇನ್ಲಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಆ್ಯಂಬುಲೆನ್ಸ್ ಅವರಿಗೆ ದಾರಿ ಮಾಡಿ ಕೊಡಬೇಕು, ಯಾಕಂದರೆ ಎಮರ್ಜೆನ್ಸಿ ಇರುತ್ತಲ್ಲ. ಸೊ ಆ ರೀಸನ್ಗೋಸ್ಕರ ನೋಡಿ ಹೋಗ್ತಾ ಇದೆ. ಬಿಟ್ಟರು
ಈಗ ನಾವು ಸಿಕ್ಕಿ ಬೀಳ್ತೀವಿ ಅಂತಲ್ಲ, ನಮ್ಮದು ಟೋಲ್ ಕಟ್ ಆಗುತ್ತೆ. ಟೋಲ್ ಕಟ್ಟವಾಡು ನಮ್ಮ ಪಾಸ್ ಅಂಡೆ ಅವು ಸ್ವಾಮಿ ಇದೆ ಅಲ್ಲ, ಟೋಲ್ ಹೋಗುದ ಕಟ್ ನೋಡ್ತೀವಿ. ಮುರಣಿ ಫ್ರೆಂಡ್ ಆವಾಹಿತ ದೇವತಾಂ ಆವಾಹಯೇತು ತದಾಮ. ಸೊ ಇವಾಗ ನಾವು ಬಾಂಬೆ ಲಕ್ಕಿಗೆ ಬಂದಿದ್ದೀವಿ. 1 ಗಂಟೆ ಆಗಿದೆ, ಫುಲ್ಲು 1 ಗಂಟೆಗೆ ಫುಲ್ ಹಸಿವಾಗಿದೆ. ಅದಕ್ಕೆ ನಾವು ಬಾಂಬೆ ಲಕ್ಕಿಗೆ ಬಂದಿದ್ದೀವಿ. ಫುಲ್ಲು ಜನ ಇದ್ದಾರೆ ನೋಡಿ ಅಂತ, ಫುಲ್ಲು ಜನ ತೋರಿಸಿ ಜನ. ಇದು 1 ಗಂಟೆ, ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? 1:30 ತನಕ ಓಪನ್ ಇರುತ್ತೆ. ಸೊ ತುಂಬ ಹಸಿವಾಗ್ತಿತ್ತು. ದೀಕ್ಷಿತ್ ಅವರು ಊಟ ಮಾಡಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದು ನಾವು ಊಟ ಮಾಡಿ ಮತ್ತೆ ಮನೆಗೆ ಹೋಗಿ ಮಲ್ಕೋಬೇಕು. ಬೇಗ 6 ಗಂಟೆಗೆ ಹೇಳ್ಬೇಕು, 6 ಅಲ್ಲ 5ವರೆಗೆ ಹೇಳ್ಬೇಕು. ನೋಡುವ ಏನು ಕಬಾಬ್ ಆರ್ಡ್ರ್ ಮಾಡ್ತೇವೆ. ಇರಿ ಲೆಪ್ಪನಾಗ ಇರಲಿ ವೈದ್ಯ ಏನಂತ ಗೊತ್ತಾಗುತ್ತೆ ವೇಟರ್ಸ್ ಲೆಕ್ಕ ನಮ್ಗೆ. ನೋಡುವ, ಬಾಯ್ ಬಾಯ್. ಸೊ ಶೂಟೆಲ್ಲ ಕಂಪ್ಲೀಟ್ ಆಗಿದೆ. ನಾನು ಬರಬೇಕಾದ್ರೆ ಆ್ಯಕ್ಚುಲಿ ಇವತ್ತು ಆಲ್ಮೋಸ್ಟ್ ಒಂದು 1-2 o'clock ಆಗಿದೆ. ಆಮೇಲೆ ನನಗೆ ವ್ಲಾಗ್ ಎಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಆ ದಿನ ಫುಲ್ಲು ಅಂದರೆ ಏನು ಸ್ಯಾಟರ್ಡೇ ಏನಿತ್ತು ನೋಡಿ, ಅದು ಫುಲ್ಲು ಯೂಸ್ ಆಗಿದೆ. ನನಗೆ ಎಲ್ಲೂ ಸ್ಯಾಟರ್ಡೇ ವೇಸ್ಟ್ ಆಗಿದೆ ಅಂತ ನನಗೆ ಅನಿಸಲಿಲ್ಲ. ಸೊ ಸ್ಯಾಟರ್ಡೇ ರಜೆ ಇದ್ರೂ ಕೂಡ ನಾನು ಅದನ್ನು ಕಂಪ್ಲೀಟಾಗಿ ಯೂಸ್ಫುಲ್ ಮಾಡಿದ್ದೀನಿ. ಆ್ಯಂಡ್ ಟುಡೇ ಇಸ್ ಅ ಸಂಡೇ ನೈಟ್ ನಾನು ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ಸೊ ಎಡಿಟ್ ಆದಮೇಲೆ ನಾನು ಓಕೆ ಇನ್ನೂ ಈ ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ ಗೊತ್ತಾಯಿತು. ಸೊ ಸಮ್ಟೈಮ್ಸ್ ಏನಂದರೆ ರಜೆ ಇರುತ್ತೆ ನಮಗೆ. ರಜಾ ಇದ್ದಾಗ ಒಂದಿನ ರಜೆಯನ್ನು ಫುಲ್ಲಾಗಿ ಆರಾಮಾಗಿ ರೆಸ್ಟ್ ಮಾಡುವ ಅಂತ ಅಂದ್ಕೋತೀವಿ. ಬಟ್ ಆ ಒಂದಿನದ ರೆಸ್ಟ್ ಫ್ಯೂಚರ್ನ ನಮಗೆ ಡಿಸೈಡ್ ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇವನ್ ಒನ್ ಡೇ ಮ್ಯಾಟರ್ಸ್. ಪ್ರತಿಯೊಂದು ವಿಚಾರದಲ್ಲೂ ಇವನ್ ಒನ್ ಡೇ ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಒಂದೇ ದಿನದ ರೆಸ್ಟ್ ನಮ್ಮ ಎಂಟೈರ್ ಲೈಫ್ನ ಡಿಸೈಡ್ ಮಾಡ್ಬೋದು. ಸೊ ಇದೊಂದು ನನ್ನ ನಂಬಿಕೆ. ಸೊ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. 600K ಆಗಲಿಲ್ಲ ಆಯಿತಾ, 600 ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. Mm-hmm.